ಒಂದು ಆ್ಯಕ್ಚುಲಿ ನಾವು ಈ ಸಿನಿಮಾ ಸ್ಟಾರ್ಟ್ ಮಾಡೋದನ್ನು ಪ್ಲಾನ್ ಇರಲಿಲ್ಲ, ಟು ಬಿ ಫ್ರ್ಯಾಂಕ್. ನಂದೇ ಆದೊಂದು ಕಥೆ ಇತ್ತು, ಅದನ್ನು ಮಾಡೋದು ಅಂದ್ಕೊಂಡೇ ಅದು ಕಿಟ್ಟಪ್ಪನ ಕಡೆ ಮಾಡೋಕಂತ ಆ ಡಿಸ್ಕಷನಿಗೆ ಬಂದಿದ್ದು. ಸಂಜೀವ್ ಗೀತಾದ ಒಂದಿನ ಬ್ರದರ್ ಅದನ್ನು ಥ್ರೆಡ್ ಹೇಳಿದರು, ಓಕೆ ಬ್ರದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದ್ದು. ಹೊರಟ್ಮೇಲೆ ಚಂದ್ರಚೂಡ್ ಅವರು ಡೈಲಾಗ್ಸು ನಾವು ಟೆನ್ನಿಸ್ ಕ್ಲಬ್ಬಲ್ಲಿ ಆ್ಯಕ್ಚುಲಿ ರೂಮ್ ಹಾಕೊಂಡು ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ದು. ಈಚೆ ಕಡೆ 1 ಇಯರ್ ನಾನು ಯಾವ ಬಿಸ್ನೆಸ್ಸು ನೋಡ್ದಂಗೆ ಇವ್ರ ಜೊತೆನೇ ಕೂತಿದ್ದೀನಿ. ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು. ಅದಕ್ಕೆ ಪ್ರತಿಯೊಂದು ಹಂತದಲ್ಲೂ ಎಷ್ಟು ನೀಟಾಗಿ ಕಥೆನ ತೊಗೊಂಡು ಬಂದರು ಅಂದರೆ ಭಾಳ ಖುಷಿ ಆಯಿತು. ಆಮೇಲೆ ಸ್ವಿಟ್ಜರ್ಲ್ಯಾಂಡ್ ಕತೆ ನಮಗದೊಂಥರ ಟ್ರಿಪ್ ಬಂದಂಗೆ ಆಯಿತು. ಅಲ್ಲೂ ಕೆಲವು ಕಾಮಿಡಿಗಳಂತೂ ರೇಟ್ ಇದ್ದಾಗ ಅದೇನು ಹೇಳೋಕ್ಕೆ ಬಂದರೆ ಒಂದು ದಿನ ಇಲ್ಲ ಸರ್, ಅಲ್ಲ ಅಷ್ಟು ಕಾಮಿಡಿಗಳು ಪ್ರತಿದಿನ ಅದೇ ಆಗ್ತಾಯಿತ್ತು. ಜೊತೆಗೆ ನಮ್ಮ ಕಿಟ್ಟಪ್ಪನು ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು. ಹೀರೋಯಿನ್ನು ಅಷ್ಟೇ ಆ ಚಳಿಲಿ ಭಾಳ ಚೆನ್ನಾಗಿ ಅವರು ಕೋಆಪ್ರೇಟ್ ಮಾಡಿದ್ರು. ಮತ್ತು ಶ್ರೀಧರ್ ಬಾಯಿ ತುಂಬ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಸತ್ಯ ಹೆಗ್ಡೆ ಅವರು ಭಾಳ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಮತ್ತು ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದರೆ ನಮ್ಮ ಶ್ರೀನಿವಾಸ್ ಎಡಿಟ್ರು ಪಾಪ ಇವತ್ತವರೆಗೂ 24/7 ಕೆಲಸ ಮಾಡ್ತಾರೆ. ರಾತ್ರಿ 1 ಗಂಟೆಗೆ ಫೋನ್ ಮಾಡಲಿ 2 ಗಂಟೆ ಮಾಡಲಿ ಪಾಪ ನಮ್ಗೆ ಭಾಳ ಸಹಕಾರ ಮಾಡ್ತಾರೆ. ನಮ್ಮ ಸತೀಶ್ ಇದ್ದಾರೆ, ನಮ್ಮ ಅಮೂಲ್ಯ, ನಮ್ಮ ಕಿಶನ್ನು, ಇನ್ನು ತುಂಬ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಅದ್ಭುತವಾಗಿ ಬಂದಿದ್ದೆ. ನಾನು ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಯಾರೋ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಹಿಂಗೆ ಡಿಸ್ಕಷನ್ ಆದಾಗ ಹೇಳಿದೆ, ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಡೂಮ್ ಅಂತ ಮಾಡೋದು ಸಿನಿಮಾನ ಕಂಪೇರ್ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಬಂಗಾರದ ಮನುಷ್ಯ ಏನು ಸಿನಿಮಾ ಇದೆ ಅದನ್ನು ನೆನೆಸ್ಕೊಳ್ಳಿ. ನಮ್ಮ ಸಿನಿಮಾನ ಅದು ಕಂಪೇರ್ ಮಾಡಿ ತೆಗೆದಿದ್ದಾರೆ ಡೈರೆಕ್ಟ್ರು. ದಯವಿಟ್ಟು ಹಂಗೆ ಕಂಪೇರ್ ಮಾಡಬೇಡಿ. ಅಷ್ಟು ಚೆನ್ನಾಗಿದೆ, ದಮ್ಮಿದೆ, ಒಳ್ಳೆ ಸ್ಟೋರಿ ಇದೆ. ಹಿಂದೆ ಏನು ರಾಜ್ಕುಮಾರ್ ಸಿನಿಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ 70 ವರ್ಷದವರೆಗೂ ನೋಡೋ ಅಂಥ ಸಿನಿಮಾ ಇದು. ಮೊನ್ನೆ ಅಷ್ಟೇ ಸೆನ್ಸಾರು ಮೊನ್ನೆ ಆಯಿತು. ಹೋದಾಗ ನಾನು ಡೈರೆಕ್ಟ್ರು ಕಿಟ್ಟಪ್ಪನೇ ಒಳಗಡೆ ಕರೆದ್ರು, ಏನು ಮಾತಾಡಿಲ್ಲ. ಇನ್ನು 7+ ಅದು 7 ವರ್ಷದ ಮೇಲೆ ಅವ್ರಿಗೆ 7+ ಕೊಟ್ಟಿದ್ದೀವಿ ಅಷ್ಟೇ ಅಂತ ಹೇಳ್ಬಿಟ್ಟು ಆಲ್ ದ ಬೆಸ್ಟ್. ಒಂದು ಕರೆಕ್ಷನ್ ಹೇಳಿಲ್ಲ, ಅಷ್ಟು ನೀಟಾಗಿ. ನಮ್ಮ ನಾಗಶೇಖರ್ ಅವರು ಇವತ್ತವರೆಗೂ ಒಂದೇ ಒಂದು ಸಿನಿಮಾದಲ್ಲಿ ಅವರು ಯಾವುದೋ ಒಂದು ಎಕ್ಸ್ಪೋಸ್ ಆಗಲಿ ವಾಲ್ನಾಟಿ ಮಾಡೋದ ಕಾಮಿಡಿ ಚೆನ್ನಾಗಿ ಮಾಡಿರ್ತಾರೆ. ಈ ಸಿನಿಮಾದಲ್ಲಿ ಎಲ್ಲ ಪ್ರತಿಯೊಂದೂ ನೀಟಾಗಿ ತೊಗೊಂಡು ಬಂದಿದ್ದಾರೆ. 2 hours 2 minutes 2 seconds ಅದು ನಮಗೆ ನೀಟಾಗಿ ಸಿಕ್ಕಿದೆ. 222 ಜೊತೆಗೆ ನಾವು ಆ್ಯಕ್ಚುಲಿ ಡೈರೆಕ್ಟು ಆಸೆ ಪಟ್ಟಿದ್ದು ಸುದೀಪ್ ಸರ್ ಹತ್ರನೇ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ದಿದ್ದು. ಸಾಂಗನ್ನು ಅವ್ರು ಲಾಂಚ್ ಮಾಡಿದ್ದಾರೆ. ಮೋಸ್ಟ್ಲಿ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಲ್ಲಿಗೂ ವೇದಿಕೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಇನ್ನು ವಿಚಾರಗಳು ಇನ್ನು ಎಲ್ಲ ಡೈರೆಕ್ಟ್ರ್ ಹೇಳ್ಬಿಡ್ತಾರೆ. ಅದಕ್ಕೆ ಅವ್ರು ಡೈರೆಕ್ಟ್ರಿಗಿಂತ ನಾನು ಹೊಸದಾಗಿ ಒಂದು ಟೈಟ್ಲ್ ಕೊಟ್ಟೆ ಲಾಸ್ಟ್ ಟೈಮ್, ತಮಗೆಲ್ಲ ಗೊತ್ತಿರಬೇಕು, ಜಾದೂಗಾರ್ ನಾಗಶೇಖರ್ ಅಂತ. ಇನ್ನು ಯಾಕೆಂತಂದರೆ ಅವರು ಫಸ್ಟ್ ಟೈಮ್ ಹಿಂಗೆ ಯಾರೋ ಒಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಒಂದು ಬಡ್ಜೆಟ್ ಹೇಳಿದರು ಡೈರೆಕ್ಟ್ರು. ಸರಿ ಅಂದ್ಕೊಂಡು ಓಕೆ ಅಂತ ಅಂದೆ. ಹಿಂಗೆ ಯಾರೋ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರ್ ಅವರೇ ದಯವಿಟ್ಟು ನಾಗಶೇಖರ್ ನೀವು ನಂಬೇಡಿ 2 ಎಕ್ಸ್ಟ್ರಾ ಇಟ್ಕೊಳ್ಳಿ ಅಂತ ಅಂದರು. ಅದು ಎಕ್ಸ್ಟ್ರಾ 4 ಡಬಲ್ ಆಗೋಯ್ತು ಅದು. ಆ ರೀತಿ ಆಗ್ತದೆ. ಬಟ್ ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ. ನನಗೆ ಖರ್ಚು ಮಾಡಿದ ವಿಚಾರಕ್ಕಾಗಲಿ ಯಾವುದೇ ಬೇಸ ಇಲ್ಲ, ಭಾಳ ಅದ್ಭುತವಾಗಿ ಎಲ್ಲರ ಸಪೋರ್ಟಿಂದ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದೊಂದು ಭಾಳ ಹೆಮ್ಮೆ ಆಗುತ್ತೆ, ಇದು ನನ್ನ ಪ್ರೊಡಕ್ಷನಲ್ಲಿ ಇಂಥ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ. ಆ್ಯಕ್ಚುಲಿ ನಂದು ಇದು ಸೆಕೆಂಡ್ ಮೂವಿ. ಮೊದಲ ಮೂವಿ 2012 ಮಾಡಿದೆ, ಕಾರಣಾಂತರಗಳಿಂದ ರಿಲೀಸ್ ಮಾಡೋಕ್ಕಾಗಲಿಲ್ಲ ಅದನ್ನು. ಸೊ ಹಾಗಾಗಿ ಒಂದು ಒಳ್ಳೆ ಮೂವಿ ಮಾಡಬೇಕು ಅಂದ್ಕೊಂಡು ಆಲ್ಮೋಸ್ಟ್ 10-12 years ಆಯಿತು, 11 years ಅಂದ್ಕೊಳ್ಳಿ. 1 year ಶೂಟಿಂಗ್ ನಾನು ಸಿನಿಮಾ ಸ್ಟಾರ್ಟ್ ಮಾಡಿ. ಹಂಗೆ ಒಂದು ಒಳ್ಳೆ ಕತೆ ಸಿಕ್ಕಲಿ ಒಳ್ಳೆ ಸಿನಿಮಾ ಮಾಡಬೇಕಂತ ಬಂದಿದ್ದೀನಿ. ತಮ್ಮಗಳ ಪತ್ರಕರ್ತರ ಸಹಕಾರ ನಮ್ಗೆ ಇಂಪಾರ್ಟೆಂಟು. ಯಾಕೆಂದರೆ ಇದು ಜನಗಳು ರೀಚ್ ಆಗಬೇಕು. ಜನಗಳು ರೀಚ್ ಮಾಡೋ ಅಂಥದ್ದು ನಿಮ್ಮ ಜವಾಬ್ದಾರಿ ಇದೆ.